ಈಗ ಒಂದೇ ಮಾತರಮ್ಮನ್ನ ಇವತ್ತು ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಇವತ್ತು ಅದನ್ನು ನಾವು ಗೌರವಿಸಬೇಕು ಅಂತಕ್ಕಂಥದ್ದೇನಿದೆ. ಅದಕ್ಕೆ ಈಗಾಗಲೇ ಪಾರ್ಲಿಮೆಂಟ್ನಲ್ಲೂ ಒಂದು ಇದನ್ನು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಒಂದೇ ಮಾತರಮ್ಮನ ರಾಷ್ಟ್ರಗೀತೆಯಾಗಿ ಗೌರವ ಸಲ್ಲಿಸಬೇಕು ಅಂತ ಹೇಳಿ. ಆದರೆ ಎಲ್ಲರೂ ಗೌರವಿಸಬೇಕು ಅಂತಕ್ಕಂಥದ್ದು ಬಹುತೇಕರ ಒಂದು ಭಾವನೆ ಏನಿದೆ, ಅದನ್ನು ಗೌರವಿಸಬೇಕಾದಂಥದ್ದು ಎಲ್ಲ ಪಕ್ಷಗಳ ಕರ್ತವ್ಯ. ಅದರಿಂದ ಕಾಂಗ್ರೆಸ್ ನಾಯಕರುಗಳು ಇದರಲ್ಲಿ ಸಣ್ಣತನ ತೋರಿಸೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮಹಾತ್ಮ ಗಾಂಧಿಯವರ ಅವರು ಭಾಗವಹಿಸಿದಂಥ ಕಾರ್ಯಕ್ರಮದಲ್ಲೇ ಮೊದಲನೇ ಬಾರಿಗೆ ಸಾರ್ವಜನಿಕವಾಗಿ ಒಂದೇ ಮಾತರಮ್ಮನ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲೇ ಅಳವಡಿಸ್ಕೊಳ್ತಕ್ಕಂಥದ್ದು ಏನಾಗಿದೆ. ಇವತ್ತು ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳ್ತಕ್ಕಂಥದ್ದು, ಇದನ್ನು ನೀವು ಸಣ್ಣತನದಲ್ಲಿ ಹೋಗಿ ನಿಮಗೆ ಏನು ಈ ದೇಶದಲ್ಲಿ ಒಂದು ರೀತಿಯಲ್ಲಿ ನಿಮ್ಮಗಳ ಬಗ್ಗೆ ಜನಗಳ ಅಭಿಪ್ರಾಯಗಳು ಮೂಡ್ತಾ ಇದೆ. ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದಿನ ನಿಮ್ಮ ಭವಿಷ್ಯ ಹಾಳು ಮಾಡ್ಕೊಳ್ತಕ್ಕಂಥದ್ದು ಯಾಕೆ ಹೋಗ್ತೀರಿ? ಅವಶ್ಯಕತೆ ಏನಿದೆ? ಈಗ ಸೋನಿಯಾ ಗಾಂಧಿಯಿಂದ ನೀವೇನು ಬಯಸೋಕ್ಕೆ ಸಾಧ್ಯ? ಸೋನಿಯಾ ಗಾಂಧಿ ಅವರೇನು ನಮ್ಮ ರಾಷ್ಟ್ರದವರ? ಅವರೇನೋ ಹಿಂದೆ ಮದುವೆ ಆದರೂ ಬಂದರು. ಆದರೆ ಅವ್ರ ರಕ್ತ ಹರಿತಿರೋದೆಲ್ಲ ಹೆಚ್ಚು ಕಡಿಮೆ ಇಟಲಿ ರಕ್ತವೇ ಅಲ್ವಾ? ಅದರಿಂದ ಒಂದೇ ಮಾತರಂ ಬಗ್ಗೆ ಅಲ್ಲಿ ಮೊನ್ನೆ ನಡೆದಂಥ ಕಾಂಗ್ರೆಸ್ನ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆ ಸನ್ನೆ ಪನ್ನೆಗಳು ಏನೇನು ನಡೆದವೆ, ಅದಕ್ಕೇನೋ ಕುರ್ಚಿ ಹಾಕಲಿಕ್ಕೆ ನಾವು ಸನ್ನೆ ಮಾಡಿದ್ದು ಅಂತಕ್ಕಂಥ ಕಾರಣಗಳು ಕೊಡ್ತಾ ಇದ್ದಾರೆ. ಇದು ಸತ್ಯಾಸತ್ಯತೆ ಜನ ನೋಡ್ತಾರೆ. ಈಗ ಅಷ್ಟು ಸುಲಭ ಅಲ್ಲ, ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೊನ್ನೆ ದಿನ ಸ್ವಾತಂತ್ರ್ಯ ದಿನಾಚರಣೆ ದಿನ ಸುಮಾರು 35 ಲಕ್ಷ ರೂಪಾಯಿಗಳ ವಹಿವಾಟಾಗಿದೆ. ಒಂದೇ ದಿನ HMTಯ ಕಾರ್ಖಾನೆಯ ತಯಾರಾಗಿರ್ತಕ್ಕಂಥ ನಮ್ಮ ಹಳೆಯ ಕಾರ್ಖಾನೆ ಏನಿದೆ, ದೇಶದಲ್ಲಿ ಹೆಸರುವಾಸಿಯಾದಂಥ ವಾಚ್ಗಳ ಬಗ್ಗೆ ಜನಗಳಲ್ಲಿ HMTಯ ಬಗ್ಗೆ ಇವತ್ತು ಗೌರವ ಏನಿದೆ. ಮೊನ್ನೆ ದಿನ ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 2 ಕಿಲೋಮೀಟ್ರು ಸರತಿ ಸಾರಿನಲ್ಲಿ ನಿಂತು ಇವತ್ತು ಏನು HMT ವಾಚ್ಗಳನ್ನು ಖರೀದಿ ಮಾಡಿದ್ದಾರೆ. ಒಂದೇ ದಿನ 35 ಲಕ್ಷ ರೂಪಾಯಿಗಳ ವ್ಯಾಪಾರ ಏನಾಗಿದೆ. ನಾನು ಆ ಹಿನ್ನೆಲೆಯಲ್ಲೇ ಕಳೆದ 2 ವರ್ಷಗಳಿಂದ ನಾನು ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಆ HMTಗೆ ಮತ್ತೆ ಪುನರ್ ಕಾಯಕಲ್ಪ ಕಲ್ಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಪ್ರಯತ್ನ ಪಡ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆರ್ಥಿಕ ಸಚಿವರು ಸಹ ಇದರ ಬಗ್ಗೆ ಒಂದು ರೀತಿಯ ಈಗ ತೀರ್ಮಾನ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರಲ್ಲೂ ಸಹ ಏನು ಅವರ ಜೊತೆ ಚರ್ಚೆ ಮಾಡಿದ್ದೇವೆ. HMT ಉಳಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏನಿದೆ. ನಾಡಿನ ಜನತೆಗೆ ಮೊನ್ನೆ ಯುವಕರುಗಳು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆ 2 ಕಿಲೋಮೀಟರ್ ನಿಂತು ನೀವು ಖರೀದಿ ಮಾಡಿದ್ದೀರಿ HMTಯ ವಾಚ್ಗಳನ್ನು. ನಿಮಗೆ ನಾನು ನಮ್ಮ ನಾಡಿನ ಪ್ರಖ್ಯಾತ ಕಂಪನಿಯ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಗೌರವಕ್ಕೆ ಎಲ್ರಿಗೂ ಆಭಾರಿಯಾಗಿದ್ದೇನೆ. ಯುವಕರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಸಹಕಾರ, ಆ ಕಾರ್ಖಾನೆ ಪುನಶ್ಚೇತನಗೊಳಿಸಲಿಕ್ಕೆ ನಾಡಿನ ಜನತೆಯ ಸಹಕಾರವನ್ನು ಬಯಸ್ತೇನೆ. ಇಲ್ಲ, ಈಗ ಸರ್ಕಾರದಿಂದ ಒಂದು ರೀತಿ ಬುಲೆಟಿನ್ ಬಿಟ್ಟಿದ್ದಾರೆ, ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿಯ ರೈತರುಗಳು, ಅಲ್ಲಿ ಬದುಕ್ತಾ ಇರತಕ್ಕಂಥ ಆ ಭಾಗದ ಗ್ರಾಮಗಳಲ್ಲಿ ಬದುಕ್ತಾ ಇರತಕ್ಕಂಥ ಆ ಕುಟುಂಬಗಳು ಸಹ ಅವರು ಒಂದು ರೀತಿಯಲ್ಲಿ ಅವರ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಆ ಕುಟುಂಬದಲ್ಲಿ 3 ಜನರ ಗುಂಡೇಟಿನಿಂದ ಸಾವೇನಾಗಿದೆ, ಅವರಲ್ಲೂ ಆಕ್ರೋಶ ಇರತಕ್ಕಂಥದ್ದೇನಿದೆ, ಅದು ಸಹಜ. ಇವತ್ತು ಸರ್ಕಾರ ಅವರಗಳ ಬದುಕಿಗೆ ಆ ಕಾಡು ಪ್ರದೇಶದಲ್ಲಿ ಬದುಕ್ತಕ್ಕಂಥವರಿಗೆ ಉತ್ತಮವಾದಂಥ ಬದುಕಿಗೆ ದಾರಿ ಮಾಡಿಕೊಟ್ಟಾಗ ಇಂಥ ಘಟನೆಗಳಾಗೋದಿಲ್ಲ. ಇದನ್ನು ಸರ್ಕಾರವೂ ಅರ್ಥ ಮಾಡ್ಕೋಬೇಕು. ಮೊನ್ನೆ ದಿನ ಅವರು ಜಿಂಕೆ ಬೇಟೆ ಮಾಡಲಿಕ್ಕೆ ಹೋದಂಥವ್ರು ಅಂತಕ್ಕಂಥದ್ದನ್ನು ಮಾಹಿತಿ ಇಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ತನಿಖೆ ಮಾಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ, ನಮ್ಮ ಅಧಿಕಾರಿಗಳು ಯಾರು ಅಲ್ಲಿ ಕಾಡನ್ನು ರಕ್ಷಣೆ ಮಾಡ್ತಕ್ಕಂಥವರಿದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳು, ಅವ್ರ ಮೇಲೆ ಗುಂಡು ಹಾರಿಸಿದ್ರು ಅವ್ರನ್ನ ಸಾಯಿಸ್ತಕ್ಕಂಥ ರೀತಿಯಲ್ಲಿ ಅವ್ರ ದೇಹದ ಮೇಲೆ ಪ್ರಹಾರ ಮಾಡಿರ್ತಕ್ಕಂಥ ತಪ್ಪು. ಅಲ್ಲಿರ್ತಕ್ಕಂಥ ಪ್ರಮುಖವಾಗಿ ಇಲ್ಲ ಕಾಲಿಗೋ ಇಲ್ಲ ಯಾವುದೇ ರೀತಿಯ ಜೀವಕ್ಕೆ ಅಪಾಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ಗುಂಡಾರಿಸಿದರೆ ಆಗ ನಾವು ಒಪ್ತಾ ಇದ್ದು, ಎಲ್ಲರೂ ಒಪ್ತಾ ಇದ್ರು. ಇಲ್ಲಿ ಅವರು ಸ್ಪಾಟಲ್ಲೇ ಸಾಯ್ತಕ್ಕಂಥ ರೀತಿಯಲ್ಲಿ ಅವರಿಗೆ ತಲೆಗೋ ಎದೆಗೋ ಗುಂಡಾರಿಸಿ ಸಾಯಿಸಿರ್ತಕ್ಕಂಥದ್ದೇನಿದೆ ತಪ್ಪಿದೆ. ಯಾರು ಈ ವಿಷಯದಲ್ಲಿ ಏನು ಬೇಕಾದರೂ ಟೀಕೆ ಮಾಡಲಿ, ಏನು ಬೇಕಾದರೂ ಸಂಶಯ ವ್ಯಕ್ತಪಡಿಸಲಿ. ರೈತರು ಬಿಡದಿನಲ್ಲಿ ಇವತ್ತೇನು
ರೈತ ಕುಟುಂಬದ ಹೆಣ್ಣು ಮಕ್ಕಳು ನಿರಂತರವಾಗಿ 500 ದಿನಗಳಾಗಿದೆ. ಅವರು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಭೂಮಿ ಕೊಡಲ್ಲ ಅಂತೇಳಿ. ಆ ರೈತರು ನನ್ನ ಹತ್ರ ಬಂದು ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದಕ್ಕೆ ನಮ್ಮನ್ನು ಕೇಳಿರೋದ್ರಿಂದ ನಾನಿವತ್ತು ಆ ರೈತರ ಪರವಾಗಿ ಧ್ವನಿ ಎತ್ತಿದ್ದೇನೆ. ಇದರಲ್ಲಿ ಯಾವುದೇ ರಾಜಕೀಯದ ಹಿನ್ನೆಲೆ ನಾವೇನೋ ಅಸೂಯೆಯಿಂದ ಮಾಡ್ತಿದ್ದೀವಿ ಅಂತಕ್ಕಂಥ ಪ್ರಶ್ನೆಯೂ ಇಲ್ಲ. ರಾಜ್ಯಪಾಲರು ಸಹ ಒಂದು ಪತ್ರ ಬರೆದಿದ್ದಾರೆ, ಮಾಧ್ಯಮದಲ್ಲಿ ಬರೆದಿದ್ದೀರಿ. ರಾಜ್ಯಪಾಲರು ಒಂದು ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ನೈಸ್ ಕಂಪ್ನಿ ಯಾವೊಂದು BMIC ಪ್ರಾಜೆಕ್ಟ್ನ ಹೆಸರಿನಲ್ಲಿ ಈಗಾಗಲೇ ಸಾವಿರಾರು ಎಕರೆ ಭೂಮಿಯನ್ನು ಲೂಟಿ ಮಾಡಿದ್ದಾರೆ. ಅಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಕಳೆದ 20 ವರ್ಷದಿಂದ ಕೋರ್ಟ್ನ ತೀರ್ಪಿನಲ್ಲಿ ಹೇಳಿದ್ದಾರೆ ಪರಿಹಾರಗಳು ಕೊಟ್ಟಿಲ್ಲ ಅಂತೇಳಿ 20 ವರ್ಷದಿಂದ. ಇವತ್ತು ಆ ಹಿನ್ನೆಲೆಯಲ್ಲಿ ಗವರ್ನರು ಸಹ ರಾಜ್ಯದ ಗೌರವಾನ್ವಿತ ಗವರ್ನರು ಇದನ್ನು ಯಾತಕ್ಕೆ ನೀವು ನೈಸ್ನ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥ ಭೂಮಿ ಇವತ್ತೇನು ಹೆಚ್ಚುವರಿ ಕೊಟ್ಟಿದ್ದೀರಿ ಅದನ್ನು ವಾಪಸ್ ಪಡೆದು ಅಲ್ಲಿ ಬೇಕಾದ್ರೆ ಟೌನ್ಶಿಪ್ ಮಾಡಲಿಕ್ಕೆ ಸಾಧ್ಯವಿಲ್ಲ ನೋಡಿ ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನಾನು ಸರ್ಕಾರಿ ಕೇಳ್ತಕ್ಕಂಥದ್ದು. ಪಾಪ ನೀವು ಏನೋ ದೊಡ್ಡ ಕನಸು ಕಾಣ್ತಾ ಇದ್ದೀರಿ. ಈಗೇನೋ ಬೆಂಗಳೂರು ನಗರ ಇವತ್ತು ಬ್ರ್ಯಾಂಡ್ ನಗರ ಮಾಡಲಿಕ್ಕೆ ಹೊರಟಿದ್ದೀರಾ. ಆಗಿ ಸಿಂಗ್ಪುರ ಮಾಡಿದ್ರಿ ಅವತ್ತು UD ಮಿನಿಸ್ಟರ್ ಆಗಿ. ಈಗ ಮುಖ್ಯಮಂತ್ರಿ ಆಗಿ ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಹೊರಟಿದ್ದೀರಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಲೂಟಿ ಹೊಡೆಯೋ ಕೆಲಸ ಆಗೋದು ಬೇಡ. ಅದಕ್ಕೆ ನಾನು ಎಚ್ಚರಿಸಲಿಕ್ಕೆ ನನ್ನ ಪತ್ರ ಬರೆದಿದ್ದೇನೆ. ಏನು ಜನಗಳಿಗೇನು ಮಾಹಿತಿ ಕೊಡಿ. ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಅದು ಏನೇನು ಮಾಹಿತಿ ಇನ್ನೂ 10 ಪೇಜ್ ಕೊಟ್ಟುಕೊಳ್ಳಿ ಜಾಹೀರಾತನ್ನ. ಅಲ್ಲಿ ಜನ ಏನು ಹೇಳ್ತಾ ಇದ್ದಾರೆ, ರೈತರು ಏನು ಹೇಳ್ತಾ ಇದ್ದಾರೆ, ರೈತರ ಮಕ್ಕಳು ಹೆಣ್ಣು ಮಕ್ಕಳು ಏನು ಹೇಳ್ತಾ ಇದ್ದಾರೆ, ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ದಬ್ಬಾಳಿಕೆ ಮಾಡಿ ಕೆಲವು ರೌಡಿ ಎಲಿಮೆಂಟ್ಸ್ನ ಬಿಟ್ಟು ಹೆದರಿಸಿ ನಿಮ್ಮ ಗ್ರ್ಯಾಂಟ್ ಆಗಿರ್ತಕ್ಕಂಥ ಭೂಮಿ ಸರ್ಕಾರ ನಾವು ವಾಪಸ್ ತಗೊಂಡ್ಬಿಡ್ತೀವಿ ನೀವು ಕೊಡದೇ ಇದ್ದರೆ, ಈ ರೀತಿ ಎಲ್ಲ ದಬ್ಬಾಳಿಕೆ ಮಾಡಿ ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದೀರಿ? ಏನಕ್ಕೆ ಅದು ಇವತ್ತು ಪ್ರಾಜೆಕ್ಟ್ ಬೇಕಾಗಿದೆ ನಿಮಗೆ? ಬೇರೆ ಕಡೆ ಜಾಗ ಇಲ್ವಾ? ಆ ರೈತರ ನೀವೇ ಹೇಳಿದ್ದೀರಿ ಸತ್ಯಶೋಧನಾ ಸಮಿತಿದು ಇಟ್ಬಿಡಿ, ನಮ್ಮದು ಇದೆಯಲ್ಲ ತೀರ್ಮಾನ ಮಾಡಿರೋದು ಅದನ್ನೂ ಇಡೀ ಜನಗಳ ಮುಂದೆ ನಾವೇನೇನು ಮಾಡಿದ್ದೀವಿ ಅಂತ ಹೇಳಿ. ಅದ್ರ ಜೊತೆಗೆ ಕಾಗೋಡು ತಿಮ್ಮಪ್ಪನವ್ರ ಅಧ್ಯಕ್ಷತೆಯಲ್ಲಿ ನೀವು ಮೆಂಬರ್ ಅಲ್ವೇ ಮುಖ್ಯಮಂತ್ರಿಗಳು? ಆ ಸತ್ಯಶೋಧನಾ ಸಮಿತಿ ರಿಪೋರ್ಟ್ ಕೊಟ್ಟಿದ್ದೀರಲ್ಲ ಬಿಡದಿ ಭಾಗದ ಅವತ್ತಿನ ಚಿತ್ರಣ ಏನಿತ್ತು ಅಂತ ಹೇಳಿ, ಅಲ್ಲಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಬರಬಾರ್ದು ಅಂತೇಳಿ ರೆಕಮೆಂಡ್ ಮಾಡಿದ್ದೀರಲ್ಲಪ್ಪ, ಅದನ್ನು ಜಾಹೀರಾತು ಕೊಡಿ. ಸ್ವಲ್ಪ ನಮಗೆ ಖರ್ಚು ಉಳಿಸಿ ಹೋಗಲಿ ಆ ಜಾಹೀರಾತು ಕೊಡೋದನ್ನ. ಆ ನಿಮ್ಮ ಜಾಹೀರಾತು ಜೊತೆಗೆ ಇದನ್ನು ನೀವು ಮಾಡಿರ್ತಕ್ಕಂಥ ನಿಮ್ಮ ಸತ್ಯಶೋಧನಾ ರಿಪೋರ್ಟು ಅದನ್ನು ಜಾಹೀರಾತು ಮುಖಾಂತರ ಕೊಟ್ಟರೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಒಂದೇ ಮಾತರಮ್ಮನ್ನು ಇವತ್ತು ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಇವತ್ತು ಅದನ್ನು ನಾವು ಗೌರವಿಸಬೇಕು ಅಂತಕ್ಕಂಥದ್ದೇನಿದೆ. ಅದಕ್ಕೆ ಈಗಾಗಲೇ ಪಾರ್ಲಿಮೆಂಟ್ನಲ್ಲೂ ಒಂದು ಇದನ್ನು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಒಂದೇ ಮಾತರಮ್ಮನ ರಾಷ್ಟ್ರಗೀತೆಯಾಗಿ ಗೌರವ ಸಲ್ಲಿಸಬೇಕು ಅಂತ ಹೇಳಿ. ಆದರೆ ಎಲ್ಲರೂ ಗೌರವಿಸಬೇಕು ಅಂತಕ್ಕಂಥದ್ದು ಬಹುತೇಕರ ಒಂದು ಭಾವನೆ ಏನಿದೆ ಅದನ್ನು ಗೌರವಿಸಬೇಕಾದಂಥದ್ದು ಎಲ್ಲ ಪಕ್ಷಗಳ ಕರ್ತವ್ಯ. ಅದರಿಂದ ಕಾಂಗ್ರೆಸ್ ನಾಯಕರುಗಳು ಇದರಲ್ಲಿ ಸಣ್ಣತನ ತೋರಿಸೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮಹಾತ್ಮ ಗಾಂಧಿಯವರ ಅವರು ಭಾಗವಹಿಸಿದಂಥ ಕಾರ್ಯಕ್ರಮದಲ್ಲೇ ಮೊದಲನೇ ಬಾರಿಗೆ ಸಾರ್ವಜನಿಕವಾಗಿ ಒಂದೇ ಮಾತರಮ್ಮನ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲೇ ಅಳವಡಿಸ್ಕೊಳ್ತಕ್ಕಂಥದ್ದು ಏನಾಗಿದೆ. ಇವತ್ತು ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳ್ತಕ್ಕಂಥದ್ದು ಇದನ್ನು ನೀವು ಸಣ್ಣತನದಲ್ಲಿ ಹೋಗಿ ನಿಮಗೆ ಏನು ಈ ದೇಶದಲ್ಲಿ ಒಂದು ರೀತಿಯಲ್ಲಿ ನಿಮ್ಮಗಳ ಬಗ್ಗೆ ಒಂದು ಜನಗಳ ಅಭಿಪ್ರಾಯಗಳು ಮೂಡ್ತಾ ಇದೆ, ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದಿನ ನಿಮ್ಮ ಒಂದು ಭವಿಷ್ಯ ಹಾಳು ಮಾಡ್ಕೊಳ್ತಕ್ಕಂಥದ್ದು ಯಾಕೆ ಹೋಗ್ತೀರಿ? ಅವಶ್ಯಕತೆ ಇದೆ. ಈಗ ಸೋನಿಯಾ ಗಾಂಧಿಯಿಂದ ನೀವೇನು ಬಯಸೋಕ್ಕೆ ಸಾಧ್ಯ? ಸೋನಿಯಾ ಗಾಂಧಿ ಅವರೇನು ನಮ್ಮ ರಾಷ್ಟ್ರದವರ? ಅವರೇನೋ ಹಿಂದೆ ಮದುವೆ ಆದರೂ ಬಂದರು, ಆದರೆ ಅವ್ರ ರಕ್ತ ಹರಿತಿರೋದೆಲ್ಲ ಹೆಚ್ಚು ಕಡಿಮೆ ಇಟಲಿ ರಕ್ತವೇ ಅಲ್ವಾ? ಅದರಿಂದ ಒಂದೇ ಮಾತರಂ ಬಗ್ಗೆ ಅಲ್ಲಿ ಮೊನ್ನೆ ನಡೆದಂಥ ಕಾಂಗ್ರೆಸ್ನ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆ ಸನ್ನೆ ಪನ್ನೆಗಳು ಏನೇನು ನಡೆದವೆ ಅದಕ್ಕೆ ನಾವು ಕುರ್ಚಿ ಹಾಕಲಿಕ್ಕೆ ನಾವು ಸನ್ನೆ ಮಾಡಿದ್ದು ಅಂತಕ್ಕಂಥ ಕಾರಣಗಳು ಕೊಡ್ತಾ ಇದ್ವಿ.